ಹರಿ ಓಂ. ವೆಲ್ಕಮ್ ಟು ವೀಲ್ ಆಫ್ ಫಾರ್ಚೂನ್ 1111 ಬೈ ಶಾರದಾ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲ ಝೋಡಿಯಕ್ ಸೈನ್ಸ್ಗೂ ಇದು ಅನ್ವಯ ಆಗುತ್ತೆ. ಹರ ಹರ ಮಹಾದೇವ್. ಹ್ಯಾಪಿ ಶಿವರಾತ್ರಿ ಎಲ್ರಿಗೂ. ಇದು 3 ಕಾರ್ಡ್ ರೀಡಿಂಗ್ ಇರುತ್ತೆ. ಯಾರೆಲ್ಲ ಇದು ಫಸ್ಟ್ ಕಾರ್ಡ್ ಆಗಿರುತ್ತೆ, ಇದು ಸೆಕೆಂಡ್ ಕಾರ್ಡ್, ಇದು ಥರ್ಡ್ ಕಾರ್ಡ್ ಆಗಿರುತ್ತೆ. ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಬಗ್ಗೆ ಇಲ್ಲ ಯಾರ ಬಗ್ಗೆ ಯೋಚಿಸ್ಕೊಂಡು ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡಿರೋರ್ದು ಯಾವ ಎನರ್ಜಿ ಇದೆ ಅಂತ ಅಂದರೆ 6 ಆಫ್ ಕಪ್ಸ್ ಎನರ್ಜಿ ಇದೆ. 6 ಆಫ್ ಕಪ್ಸ್ ಎನರ್ಜಿ ಏನು ತೋರಿಸ್ತಾ ಇದೆ ಅಂತ ಅಂದರೆ, ನಿಮಗೆ ಯಾವುದೋ ನೀವು ಈ ವ್ಯಕ್ತಿ ಜೊತೆ ಕಳೆದಂಥ ನಿಮ್ಮ ಜೊತೆ ಆಗಲಿ ಇಲ್ಲ ನಿಮ್ಮ ಫ್ಯಾಮಿಲಿ ಒಟ್ಟಿಗಾಗಲಿ ಕಳೆದಂಥ ಯಾವುದೋ ಒಂದು ಸಂದರ್ಭಗಳನ್ನ ಆ ವ್ಯಕ್ತಿ ಯೋಚಿಸ್ತಾ ಇದ್ದಾರೆ. ಹಳೇ ಯೋಚನೆಗಳು ತುಂಬಾ ಅವರಿಗೆ ಬರ್ತಾ ಇದೆ ಅಂತ ಕಾಣ್ತಾ ಇದೆ. ಓಲ್ಡ್ ಮೆಮೊರೀಸ್ನ ನೆಟ್ ಮಾಡ್ಕೊಳ್ತಾ ಇದ್ದಾರೆ. ಮಿಸ್ಸಿಂಗ್ ಎನರ್ಜಿ ಕೂಡ ಕಾಣ್ತಾ ಇದೆ ಇದರಲ್ಲಿ. ನೀವು ನೆಕ್ಸ್ಟು ಒಂದು ವೆಕೇಷನ್ ಪ್ಲ್ಯಾನ್ ಮಾಡ್ತಾ ಇರೋ ಹಾಗೆ ಕಾಣುತ್ತೆ. ನಿಮಗೆ ಅಡ್ವೈಸ್ ಏನಿದೆ ಅಂದರೆ, ಹಳೇದು ಯಾವುದೇ ಸ್ವೀಟ್ ಮೆಮೊರೀಸ್ ಆಗ್ಬೋದು, ಕೆಟ್ಟದಾಗ್ಬೋದು, ಒಳ್ಳೆಯದಾಗ್ಬೋದು, ಯಾವುದೇ ಮೆಮೊರೀಸ್ನು ಅದನ್ನು ನೀವು ಫ್ಲರಿಷ್ ಮಾಡ್ತಾ ಮುಂದಕ್ಕೆ ಇನ್ನೂ ಚೆನ್ನಾಗಿ ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋ ಒಂದು ಕಾರ್ಡ್ ಇದು. ಎಸ್ ಕಾರ್ಡ್. ನಿಮ್ಮ ಮನಸ್ಸಲ್ಲಿ ಯಾವ್ದಾರ ಆಲೋಚನೆ ಇದ್ದರೆ ಇದು ಎಸ್ ಅಂತ ತೋರಿಸುತ್ತೆ. ಎರಡನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ, ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ ಇದು ಎಂಪರರ್ ಎನರ್ಜಿ. ಇದು ಎಂಪರರ್ ಎನರ್ಜಿ ಏನಂತ ತೋರಿಸ್ತಾ ಇದೆ ಅಂತ ಅಂದರೆ, ಈ ವ್ಯಕ್ತಿ ಯಾರ ಬಗ್ಗೆ ನೀವು ಯೋಚಿಸ್ತಾ ಇದ್ದೀರೋ ಅವ್ರಿಗೆ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಮತ್ತು ತುಂಬಾ ಪ್ರೊಟೆಕ್ಟಿವ್ ಆಗಿರ್ತಾರೆ. ನಿಮ್ಮ ಬಗ್ಗೆ ತುಂಬ ಅವರು ನಿಮ್ಮ ಬಗ್ಗೆ ಕನ್ಸರ್ನ್ ತೋರಿಸ್ತಾರೆ. ನಿಮ್ಮನ್ನು ಯಾವುದೇ ಕಷ್ಟಕ್ಕೆ ಸಿಗಿಸ್ಬಾರ್ದು, ನಾನು ಇವ್ರನ್ನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು, ನಿಮ್ಮ ಜೊತೆ ಕಾಲ ಕಳೆದರೆ ಇವರಿಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅನ್ನೋದು ಒಂದಿರುತ್ತೆ. ಬಟ್ ಇವ್ರದ್ದೇ ಮೇಲ್ಗೈ ಆಗಿರುತ್ತೆ ಯಾವಾಗಲೂ. ನಿಮಗಿಂತ ಜಾಸ್ತಿ ಅವ್ರಿಗೆ ನಿಮಗೆ ಅವ್ರದ್ದೇ ಮೇಲ್ಗೈ ಆಗಬೇಕನ್ನೋದು ಒಂದು ಇರುತ್ತೆ ಎಂಪರರ್ ಎನರ್ಜಿನಲ್ಲಿ. ಮತ್ತು ಇವ್ರಿಗೆ ನೀವು ಅಕಸ್ಮಾತ್ ಏನಾದರೂ ಇವರಿಂದ ದೂರ ಆಗಿದ್ದರೆ ಇವ್ರಿಗೆ ನಿಮ್ಮನ್ನು ಬಿಡೋದಕ್ಕೆ ಇಷ್ಟ ಇರೋದಿಲ್ಲ. ಇವರು ನಿಮ್ಮ ಜೊತೆ ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಮತ್ತು ಡೋಂಟ್ ಗಿವ್ ಅಪ್. ಇವರು ಸ್ವಲ್ಪ ಜೋರಿದ್ರೂ ಖಂಡಿತ ಇವರು ವಾಪಸ್ ಬಂದೇ ಬರ್ತಾರೆ. ಆ ಥರ ಎನರ್ಜಿ ಇಲ್ಲಿ ತೋರಿಸ್ತಾ ಇದೆ. ಇದು ಅಷ್ಟೇ ಎಸ್ ಕಾರ್ಡ್. ಆ್ಯಂಡ್ ದ ಥರ್ಡ್ ಕಾರ್ಡ್ ಸೆಲೆಕ್ಟ್ ಮಾಡಿರೋರ್ದು ಇದು 5 ಆಫ್ ಸ್ವಾರ್ಡ್ಸ್. 5 ಆಫ್ ಸ್ವಾರ್ಡ್ಸ್ ಎನರ್ಜಿ ಏನು ಹೇಳ್ತಾ ಇದೆ ಅಂತ ಅಂದರೆ, ಈ ವ್ಯಕ್ತಿ ಯಾರ ಬಗ್ಗೆ ನೀವು ಯೋಚಿಸ್ತಾ ಇದ್ದೀರೋ ಅವ್ರಿಗೆ ತಮ್ಮ ವಾದನೇ ಅವ್ರಿಗೆ ಬಹಳ ಮುಖ್ಯವಾಗಿರುತ್ತೆ. ರಿಲೇಷನ್ಶಿಪ್ ಕಾಪಾಡ್ಕೊಳ್ಬೇಕು ಅನ್ನೋದಕ್ಕಿಂತ ಅವ್ರಿಗೆ ಬಹಳ ನನ್ನ ವಾದನೇ ನನ್ನ ವಿನ್ ಆಗಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇರ್ತಾರೆ. ಸ್ವಲ್ಪ ಈಗೋಯಿಸ್ಟಿಕ್ ನೇಚರು ಇರುತ್ತೆ ಇವರಲ್ಲಿ. ನೀವು ನಿಮ್ಮ ಸೆಲ್ಫ್ ವರ್ತನ್ನು ತಿಳ್ಕೊಂಡು ಅದನ್ನು ಬಿಟ್ಕೊಡ್ದೇನೆ ಇದ್ದರೆ ಒಳ್ಳೆಯದು. ಸದ್ಯಕ್ಕೆ ನೀವು ಒಂದು ಪಾಸ್ ತಗೊಂಡ್ರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಳ್ಳೆಯದು ಅಂತ ತೋರಿಸ್ತಾ ಇದೆ. ಅವರು ಈಗೋ ಬಿಟ್ಟು ಬರೋವರೆಗೂ ಯು ಹ್ಯಾವ್ ಟು ವೆಯ್ಟ್. ಗುಡ್ ಲಕ್. ಹ್ಯಾವ್ ಎ ನೈಸ್ ಡೇ.